ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ. ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಭಾನುವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ಈ ದಿನದ ಪಂಚಾಂಗ ಯಥಾಸ್ಥಿತವಾಗಿ ನಿಮಗೆ ಒಂದೊಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿ ನಾನು ಕೊಡ್ತಲೇ ಬಂದಿದ್ದೇನೆ. ಅಫ್ಕೋರ್ಸ್ ಈಸ್ ವೆರಿ ಗುಡ್ ಮಾಹಿತಿ. ಸುಮ್ಮನೆ ಅನ್ನೆಸಸರಿ ಆಗಿರ್ತಕ್ಕಂಥ ಮಾಹಿತಿಗಳನ್ನು ಕೊಡೋದಿಲ್ಲ. ಇಸ್ ಪ್ರಿಸೈಸ್ ಆಗಿರ್ತಕ್ಕಂಥ ಮಾಹಿತಿ. ನೋಡಿ, ಯಾರು ಭಯಭೀತರಾಗಿರ್ತಕ್ಕಂಥವ್ರು ಇರುತ್ತೋ, ಆತ್ಮಬಲ ಕಡಿಮೆ ಇರುತ್ತೋ, ಇವ್ರಿಗೆಲ್ಲ ಕೂಡ ಬೇಕಾದರೆ ನೋಡ್ಕೊಂಬನ್ನಿ, ಜಾತಕದಲ್ಲಿ ಸೂರ್ಯನ ಬಲ ಕಡಿಮೆ ಇರುತ್ತೆ. ಆತ್ಮಕಾರಕ, ವಿಲ್ ಪವರ್, ಈ ಆತ್ಮಕಾರಕನಾಗಿರ್ತಕ್ಕಂಥದ್ದು ಸೂರ್ಯ. ಈ ಸೂರ್ಯನ ಬಲ ಬಹಳ ಮುಖ್ಯವಾಗಿ ಜಾತಕದಲ್ಲಿ ಬೇಕೇ ಬೇಕಾಗುತ್ತೆ. ಏನೇ ಕೆಲಸಗಳನ್ನು, ಕಾರ್ಯಗಳನ್ನು, ಅಥವಾ ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳನ್ನು, ಅಥವಾ ಯಾವುದೇ ಮ್ಯಾನೇಜ್ಮೆಂಟನ್ನು ಮಾಡಬೇಕಾದ್ರೂ ಕೂಡ ಸೂರ್ಯನ ತತ್ವ ಇಸ್ ಮೋರ್ ಇಂಪಾರ್ಟೆಂಟ್. ಒಬ್ಬೊಬ್ಬರಿಗೆಲ್ಲ ಗೊತ್ತಿರ್ತದೆ, ಆದರೆ ಮ್ಯಾನೇಜ್ಮೆಂಟ್ ಕೇಪಬಿಲಿಟಿ ಇರೋದಿಲ್ಲ, ಅಥವಾ ಧೈರ್ಯದ ಮನೋಭಾವ ಇರೋದಿಲ್ಲ. ಒಂದು ರೀತಿಯಾಗಿ ಒಳಗೆ ಭಯ ಇರ್ತದೆ. ಹೇಗಪ್ಪ, ಹೇಗಾಗ್ತದೆ ಅಂತಕ್ಕಂಥದ್ದೆಲ್ಲ ಯೂಶಲಿ ನಾವು ಇವತ್ತಿನ ಒಂದು ಟ್ರೆಂಡಿಂಗ್ ನೋಡ್ಬೋದು. ಜಾತಕದಲ್ಲಿ ಸೂರ್ಯನ ಬಲ ಕಡಿಮೆ ಇರುತ್ತೆ. ಸಿಂಪಲ್ ಏನೇ ಹೇಳಿದ್ರು ಕೂಡ ಪ್ರಿಸೈಸ್ ಆಗಿ ಹೇಳ್ಬೇಕು. ನಾವು ಒಂದು ಹೊರಗಡೆ ಹೋಗಬೇಕಾದ್ರೂ ಕೂಡ ಏನು ಭಯದ ವಾತಾವರಣ, ಏನಾಗ್ತದೋ ಏನೋ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಕೆಲವರಲ್ಲಿ ನಾವು ನೋಡ್ತೇವೆ. ಯೂಶಲಿ ಸೂರ್ಯನ ಬಲ ಇಲ್ದಕ್ಕಂಥವ್ರಿಗೆ ಇದೇ ರೀತಿ ಇರ್ತದೆ. ಪದೇ ಆರೋಗ್ಯದಲ್ಲಿ ಸಮಸ್ಯೆಗಳು ಬರಬಹುದು. ಸೊ ಇದಕ್ಕೆ ಏನು ಪರಿಹಾರಾರ್ಥವಾಗಿ ನಾವು ಮಾಡ್ಬೋದು ಗುರುಗಳೇ? ಏನಾದರೂ ಸರಳವಾಗಿರ್ತಕ್ಕಂಥ ವಿಚಾರಗಳಿದೆಯಾ? ಈ ಥರದ ಮನಸ್ಥಿತಿ, ಪರಿಸ್ಥಿತಿ ಇರ್ತಕ್ಕಂಥವ್ರಿಗೆ ಏನಾದರೂ ಮಾಡ್ಕೋಬೋದಾ ನಾವು? ಖಂಡಿತವಾಗಿ ನೋಡಿ, ಪ್ರತಿಯೊಂದು ಸ್ವಾಭಾವಿಕವಾಗಿ ಇರುತ್ತೆ. ಆ ಸ್ವಾಭಾವಿಕವಾಗಿರ್ತಕ್ಕಂಥ ನೆಲೆಗಟ್ಟುಗಳನ್ನು ನಾವು ನೋಡ್ಕೋಬೇಕಷ್ಟೇ ಜ್ಯೋತಿಷ್ಯ ತಿಳಿಸೋದು. ಜ್ಯೋತಿಷ್ಯ ನೋಡಿ, ಸಾಗರ್, ತುಂಬ ಸಾಗರ ಇದ್ದಾಗಿದ್ದು, ತುಂಬಿತ್ತು. ಎಷ್ಟು ಡೀಪಾಗಿ ಹೋಗ್ತೀವೋ ಅಷ್ಟು ಡೀಪಾಗಿ ನಮಗೆ ಆನ್ಸರ್ಗಳು ಸಿಗ್ತಾ ಬರುತ್ತೆ. ಖಂಡಿತವಾಗಿ ನೋಡಿ, ಜ್ಯೋತಿಷ್ಯ ಇದೆ. ನೀವು ಯಾರು ವಿ ಕೆನಾಟ್ ಬಿಲೀವ್ ಇನ್ ಜ್ಯೋತಿಷ್ಯ. ಎಲ್ಲರೂ ಏನೇನೋ ಮೆಸೇಜ್ ಮಾಡಬಹುದು, ಬಟ್ ಹೇಳ್ತಕ್ಕಂಥ ವ್ಯಕ್ತಿಗಳ ಮೇಲೆ ಡಿಪೆಂಡೆನ್ಸಿ ಇರುತ್ತೆ. ಬಿಟ್ಟರೆ ಖಂಡಿತವಾಗಿ ಜ್ಯೋತಿಷ್ಯ ಇಲ್ದಾಗಿಲ್ಲ. ಸನಾತನವಾಗಿ ಬಂದಿದೆ ಜ್ಯೋತಿಷ್ಯ. ನಿಜವಾಗ್ಲೂ ತುಂಬ ಪವರ್ಫುಲ್ ಆಗಿರ್ತಕ್ಕಂಥದ್ದು. ತಿಳಿದು ನಡೆದರೆ ಮಾತ್ರ ಬೆಳಕು, ಅದೇ ತಿಳಿದ ನಡೆದಲೇ ಅಂಧಕಾರಕ್ಕೆ ಹೋಗ್ತಕ್ಕಂಥದ್ದು ಇರ್ತದೆ. ಸೊ ನೋಡೋಣ, ದ್ವಾದಶ ರಾಶಿಗಳಿಗೆ ಹೇಗಿರೋ ಭವಿಷ್ಯ, ಹಾಗೆ ಧೈರ್ಯಕ್ಕೆ, ವಿಲ್ ಪವರ್ಗೆ ಏನು ಮಾಡಬೇಕಾಗುತ್ತೆ. ಈ ವಸ್ತುಗಳನ್ನು ಜೋಬಲ್ಲಿ ಇಟ್ಕೊಂಡು ಹೋಗಿ ಸಾಕು. ನಿಜವಾಗ್ಲೂ ಒಂದು ಪವರ್ಫುಲ್ ಆಗಿರ್ತಕ್ಕಂಥ ಎನರ್ಜಿ ಸಿಗ್ತದೆ. ಕಾರ್ಯಗಳಲ್ಲೂ ಕೂಡ ಜಯವಾಗ್ತಕ್ಕಂಥದ್ದು ಇರ್ತದೆ. ಧೈರ್ಯವಾಗಿ ನಾವು ನಿರ್ಗಳವಾಗಿ ಪ್ರೆಸೆಂಟೇಷನ್ ಕೊಡಬಹುದು. ಸೊ ನೋಡೋಣ, ಭಾನುವಾರ ಈ ದಿನ ದ್ವಾದಶಿ ತಿಥಿ, ಶುಕ್ಲ ಪಕ್ಷ, ಇಂದ್ರಯೋಗ ಇರ್ತಕ್ಕಂಥದ್ದು. ಬಾಳವ ಹಾಗೆ ಕವಳವಕರಣ ಇರತಕ್ಕಂಥ ಸಮಯ. ಚಂದ್ರ ಮೂಲಾ ನಕ್ಷತ್ರ ಧನುರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಸೊ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ, ರಾಹುಕಾಲ ಇರತಕ್ಕಂಥದ್ದು ಸಂಜೆ 5:31 7 ಗಂಟೆ 11 ನಿಮಿಷದವರೆಗೂ ಕೂಡ. ಯಮಗಂಡ ಕಾಲ ಮಧ್ಯಾಹ್ನ 12:33 2 ಗಂಟೆ 13 ನಿಮಿಷದವರೆಗೂ. ಗುಳಿಕ ಕಾಲ ಮಧ್ಯಾಹ್ನ 3:32 5 ಗಂಟೆ 31 ನಿಮಿಷದವರೆಗೆ. ಹಾಗೆ ಈ ದಿನದ ದುಷ್ಟ ಮುಹೂರ್ತ ಭಾಗವನ್ನು ನೋಡೋದಾದರೆ, ಇದು ಮಧ್ಯಾಹ್ನ 5:31 6 ಗಂಟೆ 26 ನಿಮಿಷದವರೆಗೆ. ಹಾಗೆ ಕಂಟಕ ಮೃತ್ಯುದೋಷ ಇರ್ತಕ್ಕಂಥದ್ದು, ಇದು ಕೂಡ ಬೆಳಗ್ಗೆ 10:08 11 ಗಂಟೆ 3 ನಿಮಿಷದವರೆಗೆ. ಸೊ ಚಂದ್ರ ಮೂಲಾ ನಕ್ಷತ್ರ ಅಂದರೆ ಕೇತುವಿನ ನಕ್ಷತ್ರದಲ್ಲಿ ಧನುರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ದ್ವಾದಶ ರಾಶಿಗಳ ಈ ದಿನದ ಫಲವೇನು? ಸೊ ಮೇಷರಾಶಿಯವರ ಫಲವನ್ನು ನೋಡೋಣ. ಮೇಷರಾಶಿಯವ್ರಿಗೆ ಹಣಕಾಸು ವಹಿವಾಟುಗಳು ಅಥವಾ ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸುತ್ತೆ. ಬಟ್ ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಶುಭವಿದೆ, ಮ್ಯಾಕ್ಸಿಮಮ್ ಶುಭವಿದೆ. ತಾಯಿಯಿಂದ ಉತ್ತಮವಾಗಿರ್ತಕ್ಕಂಥ ಸಜೆಷನನ್ನು ಪಡಿತೀರಾ. ವ್ಯಾಪಾರ ವಹಿವಾಟುಗಳು ತಕ್ಕ ಮಟ್ಟಿಗೆ ನಡೀತದೆ ಈ ದಿನ ಮೇಷರಾಶಿಯಲ್ಲಿರ್ತಕ್ಕಂಥವ್ರು. ಸಾಧ್ಯವಾದಷ್ಟು ಕೂಡ ಮೇಷರಾಶಿ ಯಾವುದೇ ವಿಚಾರ, ಅಂದರೆ ಈ ಪ್ರೀತಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ, ಆರೋಗ್ಯದ ವಿಚಾರ, ಇದರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಕಾಳಜಿಯನ್ನು ವಹಿಸ್ಕೊಡಿ.
ಬಟ್ ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಎಲ್ಲದೂ ಕೂಡ ಶುಭವಿದೆ ನನಗೆ ಕಾಣುತ್ತೆ ಕೂಡ, ಆದರೆ ಒಳಗಡೆ ಸ್ವಲ್ಪ ಭಯದ ವಾತಾವರಣ ಈ ಥರದ್ದೆಲ್ಲ ಕಾಣಿಸುತ್ತೆ. ಬಟ್ ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರಗಳಿಗೆ ದ ಬೆಸ್ಟ್ ಟೈಮ್. ಮೇಷರಾಶಿ, ಗಣಪತಿ ಆರಾಧನೆ ಮಾಡ್ಕೊಳ್ಳಿ, ಖಂಡಿತವಾಗಿ ಒಳ್ಳೆಯ ಅವಕಾಶಗಳು ಲಭ್ಯವಾಗುತ್ತೆ. ಹಣಕಾಸು ವಹಿವಾಟುಗಳು ಒಂದು ಸಾಧಾರಣವಾಗಿರ್ತಕ್ಕಂಥದ್ದು ತೋರಿಸುತ್ತೆ. ಅಫ್ಕೋರ್ಸ್ ಇದೆಲ್ಲ ವಿಚಾರಗಳಲ್ಲಿ ಒಳ್ಳೆಯದಾಗುತ್ತೆ ಕೂಡ. ಹಾಗೆ ವೃಷಭ ರಾಶಿಯವರ ಫಲಾಫಲ ನೋಡೋಣ. ಸೊ ವೃಷಭ ರಾಶಿಯವರ ಫಲವನ್ನು ನಾವು ನೋಡಿದಾಗ ಸಾಧ್ಯವಾದಷ್ಟು ವೃಷಭ ರಾಶಿಯವರಿಗೆ ಈ ದಿನ ಯಾವ ಕೆಲಸಗಳನ್ನು ನಾನು ಮಾಡಬೇಕಾಗ್ತದೆ, ಯಾವುದರಲ್ಲಿ ನಿರ್ಧಾರಗಳನ್ನು ತಗೋಬೇಕಾಗ್ತದೆ ಅಂತಕ್ಕಂಥ ಗೊಂದಲದ ವಾತಾವರಣದಲ್ಲಿ ಕೂಡ ಇರ್ತದೆ. ಭೂಮಿ ವಿಚಾರಗಳಿಗೆ ಸ್ವಲ್ಪ ಶುಭದಾಯಕವಾಗಿರ್ತಕ್ಕಂಥದ್ದು ವೃಷಭ ರಾಶಿ ತೋರಿಸುತ್ತೆ. ಬಟ್ ಕೆಲವೊಂದು ವಿಚಾರ ಅಂದರೆ ಮನೆ, ಈ ನೆಮ್ಮದಿ ಗೊಂದಲ ಆಗ್ತದೆ. ಏನು ಮನೆಯಿಂದ ಏನೋ ಅನ್ನೆಸೆಸರಿ ಆಗಿರ್ತಕ್ಕಂಥ ಮಾತುಕತೆಗಳನ್ನು ನಡೆದು ಮನೆಯಿಂದ ದೂರ ಇರ್ತಕ್ಕಂಥದ್ದು, ಮನಸ್ತಾಪಗಳು, ನೆಮ್ಮದಿಯನ್ನು ಕೆಡಿಸ್ಕೊಳ್ತಕ್ಕಂಥ ದಿನವಾಗ್ತದೆ. ಸೊ ಸಾಧ್ಯವಾದಷ್ಟು ಕೂಡ ನೀವು ಸ್ವಲ್ಪ ಈ ಥರದ ಸಮಸ್ಯೆಗಳು ಬಂದಾಗ ಕೂಲಾಗಿ ಆದಷ್ಟು ಕೂಡ ಸರಳವಾಗಿ ವರ್ತನೆಯನ್ನು ಮಾಡ್ತಕ್ಕಂಥದ್ದು ಉತ್ತಮ. ಯಾರು ವೃಷಭ ರಾಶಿಯಲ್ಲಿದ್ದೀರೋ ಸುಮ್ಮನೆ ಗಾಬರಿಯಾಗಿ ಆತಂಕಕ್ಕೊಳಗಾಗೋದು ಬೇಡ. ಸೊ ಶಿವನ ಆರಾಧನೆ ಖಂಡಿತವಾಗಿ ಶುಭವಿರುತ್ತೆ. ಹಣಕಾಸು ವಹಿವಾಟುಗಳು ಸಾಧಾರಣವಾಗಿ ನಡೀತಕ್ಕಂಥದ್ದು. ಒಂದು ಸತಿ ಚೆನ್ನಾಗಿ ವ್ಯಾಪಾರ ಆಗಿರ್ಬೋದು, ಸ್ವಲ್ಪ ಡೋಲ್ ಆಗ್ಬೋದು. ಬಟ್ ಅಫ್ಕೋರ್ಸ್ ಸ್ವಲ್ಪ ಮಟ್ಟಿಗೆ ಒಂದು ವಿಚಾರದಲ್ಲಿ ಅಭಿವೃದ್ಧಿ ಅಂದರೆ ಯೂಶ್ವಲಿ ಆಸ್ತಿ ವಿಚಾರದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಜಾಸ್ತಿ ಇದೆ. ಹಾಗೆ ವೃಷಭ ರಾಶಿಯಲ್ಲಿರ್ತಕ್ಕಂಥ ವ್ಯಾಪಾರ ವಹಿವಾಟುಗಳು ತನ್ನದೇ ಆಗಿರತಕ್ಕಂಥ ಎಫರ್ಟಿಂದ ಸ್ವಲ್ಪ ಮಟ್ಟಿಗೆ ಶುಭವಾಗ್ತಕ್ಕಂಥದ್ದು ಇರುತ್ತೆ. ಫ್ಯಾಮಿಲಿಯ ಡಿಸ್ಟರ್ಬೆನ್ಸ್, ಸಣ್ಣಪುಟ್ಟದ್ದು ಡಿಸ್ಟರ್ಬೆನ್ಸ್ ಇರುತ್ತೆ. ಸಾಧ್ಯವಾದಷ್ಟು ಕ್ಷೀರಾಭಿಷೇಕವನ್ನು ಶಿವನಿಗೆ ಮಾಡ್ತಕ್ಕಂಥದ್ದು, ಗಣಪತಿಗೆ ಕ್ಷೀರಾಭಿಷೇಕವನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದಾಗುತ್ತೆ. ಮಿಥುನ ರಾಶಿಯ ಫಲಾಫಲ ಹೇಗಿರುತ್ತೆ? ಸೊ ನೋಡಿ, ಮಿಥುನ ರಾಶಿಯವರ ಫಲಗಳನ್ನು ನೋಡಿದಾಗ ವಾದ ವಿವಾದಗಳಲ್ಲಿ ಅಪಜಯವಾಗ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸುತ್ತೆ. ಎದುರಾಳಿ ಸಂಗಾತಿಯ ಮಟ್ಟಿಗಿನ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯ ಸ್ವಲ್ಪ ಏನೋ ಸುಧಾರಿಸ್ಕೊಳ್ಬೋದು. ಪರವಾಗಿಲ್ಲ, ಒಂದು ಸ್ವಲ್ಪ ಸುಧಾರಿಸ್ಕೊಳ್ತಕ್ಕಂಥದ್ದೇ ಕಾಣಿಸ್ತಾ ಇದೆ ಅಂತಕ್ಕಂಥ ವಿಚಾರಗಳು ಮಿಥುನ ರಾಶಿಯವರಿಗೆ ತೋರಿಸುತ್ತೆ. ಬಟ್ ಆದರೂ ಒಳಗೆ ಭಯದ ವಾತಾವರಣ ಮಿಥುನ ರಾಶಿಯವರಿಗೆ ಕಾಣಿಸುತ್ತೆ. ನಥಿಂಗ್ ಟು ವರಿ. ಬಟ್ ಒನ್ ಥಿಂಗ್, ಮಿಥುನ ರಾಶಿ ಸಾಧ್ಯವಾದಷ್ಟು ಕೂಡ ಕೆಲವರನ್ನಾದರೂ ನಂಬಿ ಈ ದಿನ ಖಂಡಿತವಾಗಿ ಶುಭವಾಗ್ತದೆ. ನಥಿಂಗ್ ಟು ವರಿ. ಸೊ ಮಿಥುನ ರಾಶಿ ಹಣಕಾಸು ವಹಿವಾಟುಗಳು ಒಂದು ಸಾಧಾರಣವಾಗಿ ನಡೆಯುತ್ತೆ. ವ್ಯಾಪಾರದ ವಿಚಾರದಲ್ಲಿ ಚಿಂತನೆಗಳಿರ್ತಕ್ಕಂಥದ್ದು ಇರ್ತದೆ. ಸಣ್ಣ ಪ್ರಯತ್ನಕ್ಕೂ ಕೂಡ ನಿಮಗೆ ಹಿಂದೆ ಮುಂದೆ ನೋಡೋದು ಹೇಗೆ ಎತ್ತಾ ಅಂತಕ್ಕಂಥದ್ದು ಕೂಡ ಮಿಥುನ ರಾಶಿಯವರಿಗೆ ಕಾಡುತ್ತೆ. ನಥಿಂಗ್ ಟು ವರಿ. ಖಂಡಿತ ಇವೆಲ್ಲ ಕ್ಷೇತ್ರದಲ್ಲೂ ಕೂಡ ಒಳ್ಳೆಯದಿದೆ. ಅದನ್ನು ಪಾಲಿಸ್ತಕ್ಕಂಥದ್ದನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ ಕೂಡ ಮಿಥುನ ರಾಶಿಯವರಿಗೆ. ಸೊ ಮಿಥುನ ರಾಶಿಲಿರ್ತಕ್ಕಂಥವರು ಸಾಧ್ಯವಾದಷ್ಟು ಕೆಲವೊಂದು ಪ್ರಯಾಣಗಳಲ್ಲಿ ವಿಳಂಬವಾಗಬಹುದು. ಆ ವಿಳಂಬಕ್ಕೋಸ್ಕರ ಸಾಧ್ಯವಾದರೆ ಎಲ್ಲಾದರೂ ಹೋಗಬೇಕಾದ್ರೆ ಇರುವೆ ಗುಡಿಗೆ ಸ್ವಲ್ಪ ಸಕ್ಕರೆಯನ್ನು ಹಾಕ್ಬಿಟ್ಟು ಹೋಗಿ. ಮಿಥುನ ರಾಶಿಯವರು ಸರಳ ಕಡಿಮೆ ಮಾತು ಈ ದಿನ ಸ್ವಲ್ಪ ಉತ್ತಮತೆಯನ್ನು ಕೊಡುತ್ತೆ. ಹಾಗೆ ಕಟಕ ರಾಶಿಯವರ ಫಲಾಫಲ ಹೇಗಿರುತ್ತೆ ನೋಡಿ. ಕಟಕ ರಾಶಿಯವರಿಗೆ ಸ್ವಲ್ಪ ಕೋಪದ ವಾತಾವರಣ ಮುಂದುವರಿಯುತ್ತೆ. ಹಣಕಾಸು, ಫ್ಯಾಮಿಲಿಯ ಬಗ್ಗೆ ಇದು ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡುತ್ತೆ. ಕೆಲವೊಂದು ಬಾರಿ ಈ ಕಟಕ ರಾಶಿಯವ್ರಿಗೆ ಈ ದಿನ ಯಾರಿಗಾದರೂ ಏನಾದರೂ ಕೊಡಬೇಕು, ಮತ್ತೊಂದು ಮಾಡಬೇಕು ಅಂತಕ್ಕಂಥದ್ದು ಅವ್ರ ಮನಸ್ಸಲ್ಲೂ ಬರೋದಿಲ್ಲ. ಅಫ್ಕೋರ್ಸ್ ಬೇಡ, ನಾನು ಯಾಕೆ ಕೊಡೋಣ, ಏನಾದರೂ ಸಹಾಯ ಕೇಳಬೇಕು ಅಥವಾ ನಾನು ಸಹಾಯ ಮಾಡಬೇಕು ಅಂತಕ್ಕಂಥ ಮನಸ್ಥಿತಿ ಅವರಲ್ಲಿ ಕಷ್ಟ. ಸ್ವಲ್ಪ ಸ್ವಾರ್ಥ ಬುದ್ಧಿ ಜಾಸ್ತಿ ಇರ್ತಕ್ಕಂಥದ್ದು ಇರ್ತದೆ. ಅಫ್ಕೋರ್ಸ್ ನಾಟ್ ಎ ಬ್ಯಾಡ್, ಏನು ತೊಂದರೆ ಇಲ್ಲ. ಬಟ್ ಕಟಕ ರಾಶಿ ಹಣಕಾಸು ವಹಿವಾಟುಗಳು ಮತ್ತೊಂದರಲ್ಲಿ ಕೂಡ ಶುಭವಿದೆ. ನಥಿಂಗ್ ಟು ವರಿ. ಸ್ವಲ್ಪ ಮಟ್ಟಿಗೆ ಕೋಪ ನಿಯಂತ್ರಣದಲ್ಲಿದ್ದರೆ ತುಂಬ ಒಳ್ಳೆಯದಿರುತ್ತೆ ಈ ದಿನ. ಕೆಲಸ ಕಾರ್ಯಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಇದೆ. ನೀವು ಸಹಿತವಾಗಿ ಗಣಪತಿಯ ಆರಾಧನೆಯನ್ನು ಮಾಡಿಕೊಳ್ಳಿ. ಕಟಕ ರಾಶಿಯವರಿಗೆ ಶುಭವಿದೆ, ಖಂಡಿತ ಶುಭವಾಗುತ್ತೆ. ಸಿಂಹರಾಶಿಯ ಫಲಾಫಲ ಹೇಗೆ? ಸೊ ಸಿಂಹರಾಶಿಯವ್ರಿಗೆ ಸಾಧ್ಯವಾದಷ್ಟು ಈ ದಿನ ನಾನು ಹೇಳಿದ್ದೇ ನಡಿಬೇಕು ಅಂತಕ್ಕಂಥ ವಾದ ಇರುತ್ತದೆ. ಹಣಕಾಸು ವಹಿವಾಟುಗಳು ಸ್ವಲ್ಪ ಹಿನ್ನಡೆ ತರುತ್ತೆ. ಸ್ವಲ್ಪ ಎಚ್ಚರ. ನಿಗೂಢವಾಗಿರ್ತಕ್ಕಂಥ ಕಾರ್ಯಗಳಲ್ಲಿ ಸ್ವಲ್ಪ ಒಲವು ಜಾಸ್ತಿ ಇರುತ್ತೆ. ಬಟ್ ಸಿಂಹರಾಶಿ ದಿನ ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರಗಳು ಸ್ವಲ್ಪ ಶುಭವನ್ನು ತಂದುಕೊಡುತ್ತೆ. ಮ್ಯಾಕ್ಸಿಮಮ್ ಶುಭ ತರುತ್ತೆ.
ಬಟ್ ಬಂಡವಾಳವಲ್ಲದ ಇರತಕ್ಕಂಥ ಕೆಲಸಗಳು ಅಂದರೆ ಅರ್ಥಾತ್ ವ್ಯಾಪಾರಗಳು, ವಹಿವಾಟುಗಳು, ಬಂಡವಾಳ ಕಡಿಮೆ ಇರಬೇಕು. ಆ ವಿಚಾರದಲ್ಲಿ ಖಂಡಿತವಾಗಿ ಶುಭವಿದೆ. ದಾಂಪತ್ಯದಲ್ಲಿ ಸ್ವಲ್ಪ ಕೊರತೆ ಇರತಕ್ಕಂಥ ದಿನವಾಗ್ತದೆ. ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ದಿನ ಈ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ. ಸ್ನೇಹಿತರು ಕೆಲವೊಂದು ಬಾರಿ ಉತ್ತಮವಾಗಿರ್ತಕ್ಕಂಥ ಸಲಹೆಗಳಿಂದ ಕೆಲವೊಂದು ಕಾರ್ಯಗಳಲ್ಲಿ ಶುಭವಾಗ್ತಕ್ಕಂಥದ್ದು ಕೂಡ ಇದೆ, ಒಳ್ಳೆಯದಾಗುತ್ತೆ. ಅದರಲ್ಲಿ ಸಾಧ್ಯವಾದಷ್ಟು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಶಿವನ ಆರಾಧನೆ ಖಂಡಿತವಾಗಿ ಒಳಿತು. ಕನ್ಯಾ ರಾಶಿಯವರ ಫಲಾಫಲ ಹೇಗೆ ನೋಡಿ. ಕನ್ಯಾ ರಾಶಿಯವರು ಮ್ಯಾಕ್ಸಿಮಮ್ ತಾವು ಸ್ವಲ್ಪ ಮಟ್ಟಿಗೆ ನಿಮ್ಮ ಬಿಸ್ನೆಸ್ ಅಥವಾ ನಿಮ್ಮ ಮನೆಯ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥದ್ದು ಅಗತ್ಯ. ನಿಮ್ಮ ಕೆಲವೊಂದು ತಪ್ಪು ನಿರ್ಧಾರಗಳಿಂದ ನಷ್ಟ ಖಂಡಿತವಾಗಿ ಆಗುತ್ತೆ, ಅದರಲ್ಲಿ ಡೌಟೇ ಬೇಡ. ಸ್ವಲ್ಪ ಸಾಧ್ಯವಾದಷ್ಟು ಕೂಡ ಏನಾದರೂ ಪ್ರಯಾಣದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಅಥವಾ ತಾವು ನಿರ್ಧಾರಗಳನ್ನು ತಗೊಳ್ಳೋದ್ರಲ್ಲಿ, ಪ್ರಯಾಣ ಅಥವಾ ನಿರ್ಧಾರಗಳೆಲ್ಲ ತಗೊಳ್ಳೋದ್ರಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ನೋಡ್ಕೊಂಡು ತಗೊಳ್ಳಿ. ಸೊ ಪ್ರಯಾಣದಲ್ಲೂ ಕೂಡ ಸ್ವಲ್ಪ ವಿಳಂಬವಾಗ್ಬೋದು. ವೆಹಿಕಲ್ ಮತ್ತೊಂದರಲ್ಲಿ ಓಡಾಡಬೇಕಾದ್ರೆ ಸ್ವಲ್ಪ ಜಾಗರೂಕತೆಯಿಂದ ಓಡಾಡಿ. ಈ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ನಷ್ಟ ಜಾಸ್ತಿ ಇರೋದ್ರಿಂದ ಈ ದಿನ ಮಕ್ಕಳಿಗೆ ಬಾಳೆಹಣ್ಣನ್ನು ಹಂಚತಕ್ಕಂಥದ್ದು ಬಹಳ ಮುಖ್ಯ. 9 ವರ್ಷದ ಒಳಗಿನ ಮಕ್ಕಳಿಗೆ ಬಾಳೆಹಣ್ಣನ್ನು ಹಂಚಿ ಸ್ವಲ್ಪ ಶುಭವಾಗ್ತದೆ. ಹಾಗೆ ತುಲಾ ರಾಶಿಯವರ ಈ ದಿನದ ಫಲಾಫಲ ಹೇಗೆ? ಸ್ವಲ್ಪ ಪ್ರಯತ್ನ ಬಿದ್ದರೆ ಖಂಡಿತವಾಗಿ ಲಾಭವಾಗುತ್ತೆ. ಸ್ವಲ್ಪ ಮಟ್ಟಿಗೆ ಸಹೋದರರಿಂದ ನಿಮಗೆ ಲಾಭ ಇರ್ತಕ್ಕಂಥದ್ದು ಜಾಸ್ತಿ ತೋರಿಸುತ್ತೆ. ಕೆಲವೊಂದು ಸ್ನೇಹಿತರಿಂದ ಸ್ವಲ್ಪ ಮಟ್ಟಿಗೆ ಸಹಾಯಧನ ಅಂದರೆ ಅಟ್ಲೀಸ್ಟ್ ಸಹಾಯವಾಗ್ತಕ್ಕಂಥದ್ದು ಇರುತ್ತೆ. ಸಣ್ಣ ಪ್ರಯಾಣಗಳಿರ್ತಕ್ಕಂಥ ದಿನವಾಗ್ತದೆ. ಖಂಡಿತ ತುಲಾರಾಶಿಯವ್ರಿಗೆ ಒಳ್ಳೆಯ ದಿನ. ಈ ದಿನವನ್ನು ಸದುಪಯೋಗ ಮಾಡಿಕೊಳ್ಳಿ. ಒಳ್ಳೆಯ ಕೆಲಸ ಪ್ರಯತ್ನದಿಂದ ಲಾಭ ಖಂಡಿತ ಇದೆ. ಯಾವುದೇ ಒಂದು ವಿಚಾರದಲ್ಲಿ ಕೂಡ ಶುಭತ್ವ ಜಾಸ್ತಿ ಇರ್ತಕ್ಕಂಥದ್ದು ಈ ದಿನ ತೋರಿಸುತ್ತೆ. ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ವೃಶ್ಚಿಕ ರಾಶಿಯವರ ಫಲಾಫಲ ಹೇಗೆ? ಹಣಕಾಸು ವಹಿವಾಟುಗಳು, ವ್ಯಾಪಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ, ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳಲ್ಲಿ ವಿಶೇಷವಾಗಿ, ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಖಂಡಿತ ವಿಶೇಷವಾಗಿರ್ತಕ್ಕಂಥದ್ದು ಇರ್ತದೆ. ಹೆಸರು ಕೀರ್ತಿ ಪ್ರತಿಷ್ಠೆ, ಯಾವುದೇ ಕೆಲಸಗಳಿಂದ ಹೆಸರು ಕೀರ್ತಿ ಪ್ರತಿಷ್ಠೆ ಲಾಭದಾಯಕವಾಗಿರ್ತಕ್ಕಂಥ ದಿನವಾಗ್ತದೆ. ನಥಿಂಗ್ ಟು ವರಿ, ಗುಡ್ಡಿದೆ, ಸದುಪಯೋಗ ಮಾಡಿಕೊಳ್ತಕ್ಕಂಥದ್ದು ಒಳ್ಳೆಯದು. ಹಾಗೆ ಈ ಒಂದು ಧನುರಾಶಿಯವರ ಫಲಾಫಲ ಹೇಗಿರುತ್ತೆ ನೋಡಿ. ಧನುರಾಶಿಯವರ ಫಲವನ್ನು ನಾವು ನೋಡಿದಾಗ ನೋಡಿ, ಸುಮ್ಮನೆ ಅನ್ನೆಸಸರಿಯಾಗಿ ನೀವು ಕೋಪವನ್ನು ಮಾಡ್ಕೊಳ್ತಕ್ಕಂಥದ್ದು ತೋರಿಸುತ್ತೆ. ಬಟ್ ಕಾರ್ಯದಲ್ಲಿ ಕೆಲವೊಂದು ವಿಳಂಬವಾಗ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ. ಯಾರನ್ನೋ ಏನೋ ಸಹಾಯ ಕೇಳಿರ್ಬೋದು, ಯಾರನ್ನೋ ಡಿಪೆಂಡೆನ್ಸಿ ಆಗಿರಬಹುದು. ಈ ಡಿಪೆಂಡೆನ್ಸಿ ಸ್ವಲ್ಪ ನಿಧಾನ ಮಂದಗತಿಯಲ್ಲಿ ನಡೀತಕ್ಕಂಥದ್ದಿರುತ್ತೆ. ಯಾರನ್ನೋ ಏನೋ ಮಾಡಿದ್ದೆ ಕೇಳಿದ್ದೆ ಅಂತಕ್ಕಂಥವ್ರು ಸ್ವಲ್ಪ ಮಂದಗತಿಯಲ್ಲಿ ನಡೀತಕ್ಕಂಥ ಸಾಧ್ಯತೆಗಳನ್ನು ತೋರಿಸುತ್ತೆ. ಸೊ ಧನುರಾಶಿಯವರು ಬಟ್ ಆಧ್ಯಾತ್ಮಿಕವಾಗಿ ಆಲೋಚಿಸ್ತಕ್ಕಂಥ ಕೆಲಸವನ್ನು ಮಾಡಿ, ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಅಫ್ಕೋರ್ಸ್ ತಂದೆಯೊಟ್ಟಿಗಿನ ವ್ಯಾಜ್ಯಗಳನ್ನು ಮಾಡ್ಕೋಬೇಡಿ ಧನುರಾಶಿಯಲ್ಲಿರ್ತಕ್ಕಂಥವ್ರು. ಹಾಗೆ ಯಾರು ಸಹಾಯ ಮಾಡಲಿಲ್ಲ ಅಂತ ಅವ್ರನ್ನ ಬ್ಲೇಮ್ ಮಾಡಲಿಕ್ಕೆ ಹೋಗ್ಬೇಡಿ. ಪರಿಸ್ಥಿತಿ ಆ ಥರ ಇರ್ತಕ್ಕಂಥದ್ದಿರುತ್ತೆ. ಸಾಧ್ಯವಾದರೆ ಬೆಳಗ್ಗೆ ಎದ್ದ ತಕ್ಷಣ ಧನುರಾಶಿಯವರು ಸೂರ್ಯನ ಅಭಿಮುಖವಾಗಿ ಕೂತು ಗಾಯತ್ರಿ ಮಂತ್ರವನ್ನು ಜಪವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. 11 ಬಾರಿ ಓಂ ಭೂರ್ಭುವಸ್ವಾಹ ತತ್ಸಾವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಗಾಯತ್ರಿ ಮಂತ್ರ ಖಂಡಿತವಾಗಿ ಶುಭವನ್ನು ಕೊಡುತ್ತೆ, ಒಳ್ಳೆಯದು ಮಾಡುತ್ತೆ. ಮಕರ ರಾಶಿಯವರ ಫಲಾಫಲ ಹೇಗೆ? ಸಂಗಾತಿಯೊಟ್ಟಿಗೆ ವ್ಯಾಜ್ಯ, ಡೌಟೇ ಬೇಡ. ಹಾಗೆ ನಷ್ಟ ಇರ್ತಕ್ಕಂಥ ದಿನವಾಗ್ತದೆ. ಮಕರ ರಾಶಿಯವರು ಖಂಡಿತ ಜಾಗರೂಕರಾಗಿ. ಯಾವುದೇ ಸಾರ್ವಜನಿಕವಾಗಿರ್ಬೋದು, ವ್ಯಾಪಾರ ಸ್ಥಳದಲ್ಲಾಗಿರ್ಬೋದು, ಅನ್ನೆಸಸರಿಯಾಗಿರ್ತಕ್ಕಂಥ ವಾದ ವಿವಾದಗಳಿಗೆ ಇಳಿಲೇಬೇಡಿ. ಸ್ವಲ್ಪ ಎಚ್ಚರ. ನಿಗೂಢ ಕಾರ್ಯಗಳಿಂದ ನಿಮಗೆ ಅವಮಾನಗಳು ಕೂಡ ಆಗ್ತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ಮಕರ ರಾಶಿ ಬಿ ಕೇರ್ಫುಲ್. ಸಾಧ್ಯವಾದಷ್ಟು ಹಳದಿಯ ಸ್ವೀಟ್ಸನ್ನು ಹಂಚಿ ಗಣಪತಿಯ ಪ್ರಾರ್ಥನೆ ಅವಶ್ಯಕವಾಗಿ ಮಾಡಿ. ಕುಂಭರಾಶಿಯ ಫಲಾಫಲ ಹೇಗೆ? ಖಂಡಿತ ಲಾಭ ಇದೆ. ವ್ಯಾಪಾರದಲ್ಲಿ ಲಾಭ ಇರುತ್ತೆ. ಜೊತೆಗೆ ಸಣ್ಣ ಪುಟ್ಟ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಕಂಡುಬರುತ್ತೆ. ಹಾಗೆ ಕೆಲಸ ಕಾರ್ಯಗಳು ಸುಗಮವಾಗಿ ನಡೀತಕ್ಕಂಥದ್ದು ಜಾಸ್ತಿ ತೋರಿಸುತ್ತೆ. ಕುಂಭರಾಶಿಯವ್ರಿಗೆ ಖಂಡಿತವಾಗಿ ಒಳ್ಳೆಯ ದಿನ. ಈ ಕಾಲವನ್ನು ಸದುಪಯೋಗ ಮಾಡಿಕೊಳ್ತಕ್ಕಂಥದ್ದು ಅತಿ ಅವಶ್ಯಕ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಬಟ್ ಯಾರನ್ನೇ ನಂಬಬೇಕಾದರೂ ಈ ದಿನ ಸ್ವಲ್ಪ ಕೂಲಂಕುಷವಾಗಿ ಯೋಚಿಸಿ ಅವ್ರನ್ನ ನಂಬಿ ಅವರೊಟ್ಟಿಗೆ ವ್ಯವಹಾರ ಆಗಿರ್ಬೋದು. ಆ ವ್ಯವಹಾರ ಮತ್ತೊಂದು ಸರಿಯಾದಂಥ ಮಾರ್ಗದರ್ಶನವನ್ನು ತಗೊಂಡು ಮುಂದುವರಿರಿ. ಖಂಡಿತವಾಗಿ ಈ ಡೇ ಚೆನ್ನಾಗಿದೆ, ನಥಿಂಗ್ ಟು ವರಿ. ಕೊನೆಯದಾಗಿ ಮೀನರಾಶಿ. ಖಂಡಿತ ಮೀನರಾಶಿಯವ್ರಿಗೆ ಶತ್ರುವಿನ ಮೇಲೆ ಜಯ ಸಾಧಿಸ್ತೀರಿ.
ಕಾರ್ಯಗಳು ಆಟೋಮೆಟಿಕ್ಕಾಗಿ ಶುಭವನ್ನು ಕೊಡುತ್ತೆ. ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ರಾಜಕೀಯವಾಗಿರ್ತಕ್ಕಂಥ ಲಾಭ ಕೂಡ ಈ ಮೀನರಾಶಿಯವರಿಗೆ ಲಭ್ಯವಿದೆ. ಒಂದು ರೀತಿಯಾಗಿ ಹಣಕಾಸು ವಹಿವಾಟುಗಳು ಕೂಡ ಚೆನ್ನಾಗಿ ನಡೀತಕ್ಕಂಥದ್ದಿರುತ್ತೆ. ಭಯದ ವಾತಾವರಣ ಏನೂ ಇರಲ್ಲ, ಆಟೋಮೆಟಿಕ್ಕಾಗಿ ಗುಡ್ಡಿರ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದು ತೋರಿಸುತ್ತೆ. ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ. ಸ್ನೇಹಿತರೆ ನೋಡಿ, ಮುಖ್ಯವಾಗಿರ್ತಕ್ಕಂಥ ವಿಚಾರ ನಾನು ತಿಳಿಸ್ತೇನೆ. ಏನು ಮುಖ್ಯವಾಗಿರ್ತಕ್ಕಂಥ ವಿಚಾರ? ನಿಮಗೆ ಅಧೈರ್ಯದಿಂದ, ನಾನು ಮೊದಲೇ ಹೇಳಿದೆ, ನಿಮಗೆ ಯಾವುದೇ ಕಾರ್ಯಗಳಿಗೆ ಹೋಗಬೇಕಾದ್ರೆ ಒಂದು ಸ್ವಲ್ಪ ಭಯದ ವಾತಾವರಣ, ವಿಲ್ ಪವರ್ ಕಡಿಮೆ ಇದೆ, ಕಾನ್ಫಿಡೆಂಟ್ ಲೆವೆಲ್ ಕಡಿಮೆ ಇದೆ. ಇದು ಸೂರ್ಯನ ತತ್ವವನ್ನು ಆಡಳಿತ ಮಾಡುತ್ತೆ. ಅಂದರೆ ಅಟ್ಲೀಸ್ಟ್ ಕಾನ್ಫಿಡೆಂಟ್ ಲೆವೆಲ್ ಕಡಿಮೆ ಇದ್ದಾಗ, ನೀವು ಆತ್ಮವಿಶ್ವಾಸ ಕಡಿಮೆ ಇದೆ ಅಂತಕ್ಕಂಥವ್ರು ಕೇವಲ ಪ್ರತಿದಿನ ಎಲ್ಲಾದರೂ ಆಚೆ ಕಡೆ ಪ್ರತಿ ದಿವಸ ಕೆಲಸಕ್ಕೆ ಹೋಗ್ತಾರಕ್ಕಂಥವ್ರು ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಯಾವುದೇ ಕ್ಷೇತ್ರ ಬಲದಲ್ಲಿರಲಿ, ಒಂದೇ ಒಂದು ಎಕ್ಕದ ಹೂವನ್ನು ಕಿತ್ತು ನಿಮ್ಮ ಜೋಬ್ ಅಥವಾ ವೆಲೆಟಲ್ಲಿ ಹಾಕ್ಕೊಂಡು ಹೋಗಿ. ಆ ಎಕ್ಕದ ಗಿಡಕ್ಕೆ ನಮಸ್ಕಾರ ಮಾಡಿ ಅದನ್ನು ನಿಮ್ಮ ಜೋಬಲ್ಲಿ ಇಟ್ಕೊಂಡು ಹೋಗಿ. ವಿಲ್ ಪವರ್ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಕಾನ್ಫಿಡೆಂಟ್ ಲೆವೆಲ್ ಕೂಡ ಜಾಸ್ತಿ ಆಗೋದ್ರಿಂದ ಶುಭವಾಗ್ತಕ್ಕಂಥದ್ದು ಇರುತ್ತೆ. ಸೂರ್ಯನ ಸ್ಥಾನ ಕೂಡ ಉಜ್ವಲವಾಗ್ತಕ್ಕಂಥದ್ದು ಜಾತಕದಲ್ಲಾಗುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.